ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನೆಲ್ಲರನ್ನು ದೇವರು ಒಂದುಗೂಡಿಸಿದ್ದಾನೆ. ಆತನೊಂದೇ ಹೃದಯದ ಆಶೆ, ಆತನ ಯಾವಾಗಲೂ ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ. ಆತನ ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಆತನು ಬಲಿದಾನವಾಗಿ ಆತನು ತ್ಯಾಗ ಮಾಡಿದ್ದಾನೆ. ನಾನು ನೋಡ್ತೇನೆ, ಒಬ್ಬನೇ ಮಗನನ್ನು ಈ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ, ಅಖಂಡಕ್ಕೆ ಆತನು ತನ್ನ ತಂದೆ ತನ್ನ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರ ಆ ಪಾಪಕ್ಕೋಸ್ಕರ, ಎಲ್ಲರ ಅವಿದ್ಯತೆಗೋಸ್ಕರ ತನ್ನ ದೇವರ ಮಗನನ್ನು ಈ ಲೋಕಕ್ಕೋಸ್ಕರ ಕುರಿಮರೆ ಪಾದಲ್ಲಿ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದು, ಅದು ನಿಜವಾಗಿ ಆತನ ರಕ್ತದ ಮುಖಾಂತರ ಇವತ್ತು ನಮ್ಮನ್ನು ಶುದ್ಧೀಕರಿಸಲ್ಪಟ್ಟಿದೆ. ನಾವು ಆತನ ಸೊತ್ತುಗಳು, ಆತನ ಮಹಿಮೆಗೋಸ್ಕರ, ಆತನ ರಾಜ್ಯದ ವಿಸ್ತರಣೆಗೋಸ್ಕರ ದೇವರು ನಮ್ಮನ್ನು ಕರೆದಿರುವುದಾದರೆ ಈ ಸಮಯದಲ್ಲಿ ದೇವರು ಒಂದೇ ಇರದ ಆಶೆ, ಆತನ ನಾವು ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಕೀರ್ತನೆ ಭಾಗದ ಪ್ರತಿಯೊಂದು ಕೀರ್ತನೆ ನೋಡ್ತೇವೆ. ದಾವೀದನು ಯಾವಾಗಲೂ ಆರಾಧಿಸುವಲ್ಲಿ ಮೊದಲನೇ ಸ್ಥಾನ. ಆತನ ಮೊದಲು ಆ ದೇವರನ್ನು ತನ್ನ ಎದುರಿನಲ್ಲಿ ಇಟ್ಟುಕೊಂಡದ್ದು ನೋಡ್ತೇವೆ. ಆಗಿರೋದೇ ಸಮಯದಲ್ಲಿ ನಾವು ಆತನ ಆರಾಧನೆಗೆ ಮುಂಚೆ ದೇವ್ರ ವಾಕ್ಯದಲ್ಲಿ ಕೀರ್ತನೆ 51ನೇ ಕೀರ್ತನೆಯಲ್ಲಿ 10ನೇ ವಾಕ್ಯದ 11 ಮತ್ತು 13ನೇ ವಾಕ್ಯದ ಪ್ರಕಾರ ನಾವು ಓದುವುದಾದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ನಿನ್ನ ಸಾನ್ನಿಧ್ಯ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆದರಣಾಗಿರು. ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣ ಹತ್ಯದ ಅಪರಾಧವನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹ ಧ್ವನಿ ನಿನ್ನ ಸತ್ಯತೆಯನ್ನು ಕೊಂಡಾಡುವುದು. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆಯಿಲ್ಲ, ಇದ್ದರೆ ಸಮರ್ಪಿಸುವೆನು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ನಮಗೆ, ದೇವರ ವಾಕ್ಯ ಹೇಳ್ತದೆ, ಆ ದಾವೀದನು ಒಂದು ಸಲ ಆ ತಪ್ಪು ಮಾಡಿದ, ಪಾಪ ಮಾಡಿದ, ಆ ದೇವರ ಅಭಿಷೇಕವನ್ನು ಕಳೆದುಕೊಂಡ, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ. ಆಗ ದೇವರ ಹತ್ರ ಕೂಗುತ್ತಾನೆ, ದೇವರ ಹತ್ರ ಮೊರೆ ಇಡ್ತಾನೆ, ದೇವರೇ ನನಗೆ ಶುದ್ಧ ಹೃದಯ ನಿರ್ಮಿಸು, ನನಗೆ ಶುದ್ಧ ಮನಸ್ಸು ಕೊಡು. ಹೌದು, ನನಗೆ ಸ್ಥಿರ ಚಿತ್ತ, ನನ್ನ ಮನಸ್ಸು, ನನ್ನ ಆಲೋಚನೆ ಗೊಂದಲದಲ್ಲಿ ಉಂಟು, ನನ್ನ ಆ ಇಡೀ ಮೈಂಡ್ಗಳು ಆಚೆಚೆ ಹೋಗ್ತಾ ಉಂಟು. ನನಗೆ ಏಕಾಗ್ರತೆ ಕೊಡು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ನೂತನ ಪಡಿಸು. ಹೌದು, ಆತನು ಕೂಗುತ್ತಾನೆ. ಯಾವಾಗ ಒಂದು ಪಾಪವಾಗುತ್ತದೋ, ಯಾವಾಗ ಈ ಶರೀರದ ಸ್ವಭಾವದಲ್ಲಿ ನಾವು ಪಾಪಿಗಳಾಗಿ ಜೀವನ ಮಾಡ್ತೇವೋ, ಆಗ ದೇವರು ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನ ದೇವರಾಗಿದ್ದಾನೆ. ಅದಕ್ಕೆ ದಾವೀದನಿಗೆ ಆತನಿಗೆ ತಿಳ್ಕೊಂಡನು. ಆದರೆ ತನ್ನ ಶರೀರದ ಸ್ವಭಾವದಲ್ಲಿ ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಪುನಃ ಆತನು ಮೊರೆ ಇಡ್ತಾನೆ, ದೇವರೇ ನನಗೆ ನೀನು ಬೇಕು, ದೇವರು ನನಗೆ ನೀನು ಬೇಕು, ನೀನಿಲ್ಲದೆ ನಾನು ಬದುಕುವುದಿಲ್ಲ, ನೀನಿಲ್ಲದೆ ನಾನು ಜೀವಿಸುವುದಿಲ್ಲ. ನನಗೆ ನನ್ನ ನೂತನ ಪಡಿಸು, ನನಗೆ ಹೊಸ ಮನಸ್ಸು ಕೊಡು, ನನಗೆ ಹೊಸ ಹೃದಯ ಕೊಡು, ನನಗೆ ಸ್ಥಿರಚಿತ್ತನ ಅನುಗ್ರಹಿಸು, ನನ್ನನ್ನು ನೀನು ಕಾಪಾಡೆಂಬುದು. ಹೌದು ಪ್ರಿಯರೇ, ಮನುಷ್ಯನು ಅನೇಕ ಬಲಹೀನತೆಗಳು ಬೀಳುತ್ತಾನೆ. ಆದರೆ ದೇವರು ಪ್ರೀತಿ ಸ್ವರೂಪನ ತಂದೆಯಾಗಿದ್ದಾನೆ. ನಾವು ದೇವರ ಹತ್ತಿರಕ್ಕೆ ಯಾವಾಗ ಬರ್ತೇವೋ, ದೇವರ ಹತ್ರ ಯಾವಾಗ ಪಶ್ಚಾತ್ತಾಪ ಪಡ್ತೇವೋ, ದೇವರ ಹತ್ರ ಯಾವಾಗ ತಗ್ಗಿಸಿಕೊಳ್ತೇವೋ, ಆಗ ದೇವರು ನಮ್ಮನ್ನು ಉನ್ನತಕ್ಕೆ ತರ್ತಾನೆ. ಪ್ರಿಯರೇ, ನೀವು ಈ ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಯಾರದನ್ನು ನೋಡುತ್ತಿರಬಹುದು, ಅನೇಕ ಸಮಸ್ಯೆಗಳಲ್ಲಿ ಬಿದ್ದಿರಬಹುದು, ಅನೇಕ ರೀತಿಯ ವೇದನೆಯಲ್ಲಿ, ಹೌದು ನಾನು ಈ ತಪ್ಪು ಮಾಡಿದ್ದೇನೆ, ನನ್ನನ್ನು ಯಾರಾದರೂ ಕ್ಷಮಿಸ್ತಾರಾ, ಅಥವಾ ನಾನು ಈ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ, ನನ್ನನ್ನು ಯಾರಾದರೂ ಸರಿ ಮಾರ್ಗ ತರ್ತಾನೆ ಎಂಬುದು ಯೋಚನೆಗಳು ಬಂದಿರಬಹುದು. ಅದಕ್ಕೋಸ್ಕರ ಉತ್ತರ ಒಂದೇ, ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನ ಹತ್ತಿರ ಬರುವುದಾದರೆ, ಯೇಸುವನ್ನು ಹಿಂಬಾಲಿಸುವುದಾದರೆ, ಯೇಸುವನ್ನು ಪ್ರೀತಿಸುವುದಾದರೆ, ಯೇಸುವನ್ನು ಪರಿಪೂರ್ಣವಾಗಿ ಆರಾಧಿಸುವುದಾದರೆ, ಆತನ ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಗದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರ್ತನೆ ನನ್ನ ಬಾಯಿ ನಿನಗೆ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಮ್ಮ ಬಾಯಿಯಲ್ಲಿ, ನಮ್ಮ ತುಟಿಗಳಲ್ಲಿ ಯಾವುದೇ ಈ ಲೋಕದ ಸಂಗತಿಯಲ್ಲ, ಈ ಲೋಕದ ಯಾವುದೇ ಸಂಗತಿಗಳನ್ನು ಮಾತನಾಡುವುದಲ್ಲ. ನಾವು ದೇವರನ್ನು ಸ್ತುತಿ, ದೇವರೆಷ್ಟೊಂದು ಒಳ್ಳೆಯವನಾಗಿದ್ದಾನೆ, ದೇವರ ಸ್ತುತಿಗೆ ಪಾತ್ರಕ್ಕೆ ಯೋಗ್ಯನೋ ದೇವರಾಗಿದ್ದಾನೆ. ನಾವು ಯಾವಾಗಲೂ ಆತನ ಘನಪಡಿಸುವುದಾದರೆ ಆಗ ದೇವರ ಮಹಿಮೆಯು ನಮ್ಮ ಮುಖಾಂತರ ಇಳಿದು ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಯಜ್ಞದ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗಮಗೆ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರಿಗೆ ಪರಿಪೂರ್ಣವಾಗಿ ಯಾರು ಶರಣಾಗ್ತಾರ, ಯಾರು ಕುಗ್ಗಿಸುತ್ತಾರೋ, ಯಾರು ದೀನರಾಗುತ್ತಾರೋ, ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರು ಉನ್ನತವಾಗಿ ದೇವರ ಮೇಲೆ ಕೆತ್ತಾನೆ. ಹೌದು ಪ್ರಿಯರೇ, ನಮ್ಮ ದೇವರಿಗೆ ಬೇಕು ವಿಧೇಯತೆ ಹೃದಯ.
ಆ ದೀನತೆ ಹೃದಯ, ಆ ತಗ್ಗಿಸುವಂಥ ಹೃದಯ. ಅದೇ ಕೀರ್ತನೆಕಾರನಾದ ದಾವೀದನು ಬರೆದು ನೋಡ್ತೇವೆ. ಆತನು ತಪ್ಪು ಮಾಡಿದಾಗ ಆತನು ಎಲ್ಲೂ ಓಡಲಿಲ್ಲ, ದೇವರ ಹತ್ತಿರ ಬರ್ತಾನೆ, ದೇವ್ರ ಹತ್ರ ಪ್ರಾರ್ಥಿಸ್ತಾನೆ. ದೇವ, ನನ್ನ ಕಣ್ಣೀರು, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ತಾಯಿಯ ಗರ್ಭದಲ್ಲೇ ಹೌದು ನಾನು ಈ ಥರವಾಗಿ ಬಂದುಕೊಂಡು ನಿನಗೆ ನಾನು ಅವಿಧೇನಾಗಿದೆ ಎಂದು ಕೂಗುವಾಗ ಆ ಕೂಗು ದೇವರಿಗೆ ಮುಟ್ಟಿತು. ದೇವರು ಬದಲಾಯಿಸೋದು ನೋಡ್ತೇವೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಬದಲಾಯಿಸಲು ಒಬ್ಬನೇ ಒಬ್ಬ ಶಕ್ತನ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ ಪ್ರಿಯರೇ. ನಾವು ಒಂದು ಕ್ಷಣ ಯೋಚನೆ ಮಾಡುವ, ಯೇಸುವನ್ನು ಬಿಟ್ಟು ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಉಸಿರಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಸಂಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಒಂದು ರಾತ್ರಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಪ್ರಿಯರೇ, ಆತನಿದ್ರೆ ಮಾತ್ರ ಎಲ್ಲ, ಆತನಿದ್ರೆ ಮಾತ್ರ ಎಲ್ಲ. ಆತನನ್ನು ಆತುಕೊಂಡು ಆತನನ್ನು ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ಪರಿಶುದ್ಧಾತ್ಮನೇ, ನಾವು ವಾಕ್ಯವನ್ನು ಓದಿದ್ದೇವೆ. ನಮ್ಮಲ್ಲಿ ಶುದ್ಧ ಹೃದಯ ನಿರ್ಮಯಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು ದೇವ. ನನ್ನೆಲ್ಲ ಪಾಪಗಳನ್ನು ತೊಳೆದಾಕಿಕೊಂಡು ನಮ್ಮನ್ನು ಶುದ್ಧೀಕರಿಸಿ ಎಂಬುದು ಪವಿತ್ರಾತ್ಮನೇ. ನಿನಗೆ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ. ಯಜ್ಞ ನಾವು ಕುಗ್ಗಿಕೊಂಡು ತಗ್ಗಿಸಿಕೊಂಡು ಯಥಾರ್ಥ ರೀತಿಯಲ್ಲಿ ನಾವು ಮೊರೆ ಇಡುತ್ತೇವೆ. ಪವಿತ್ರಾತ್ಮನೇ, ನಿನ್ನ ಸಾನ್ನಿಧ್ಯ ನಮಗೆ ಬೇಕು. ಪವಿತ್ರಾತ್ಮನೇ, ನಿನ್ನ ದರ್ಶನ ನಮಗೆ ಬೇಕು ಸ್ವಾಮಿ. ನಿನ್ನ ಮಹಿಮೆ ನಾವು ತುಂಬಲ್ಪಡಬೇಕು. ಪವಿತ್ರಾತ್ಮನೇ, ನೀನು ನಡೆಸು. ಪವಿತ್ರಾತ್ಮನೇ, ಈ ಆರಾಧನೆ ಪ್ರಾರಂಭದ ಕಡತನಕ್ಕೆ ಎಲ್ಲವನ್ನೇಶಿ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ಬಲಪಡಿಸು. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ವಾಕ್ಯದಲ್ಲಿ ಉತ್ತೇಜನಗೊಳ್ಳುತ್ತಾ ನಾವು ಆತನನ್ನು ಹಾಡುವನ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಂತ ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮವಾಗಿದೆ. ಎಲ್ಲ ಕುರುಡರಿಗೆ, ಕುಂಟರಿಗೆ, ಎಲ್ಲರಿಗೂ ಬಿಡುಗಡೆ ಕೊಟ್ಟಂತ ಯೇಸುವಿನ ನಾಮವನ್ನು ಈ ಸಮಯದಲ್ಲಿ ನಾವು ಜಯಘೋಷ ಮಾಡ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಆಮೆನ್. ಜೀಸಸ್. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಪುಣ್ಯಾತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ,
ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮವಲ್ಲ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸುವಿನಿಗೆ ಸ್ತೋತ್ರ ಕಲಿತವೆ ಕರ್ತನೆ ಪರಾಜ. ಅತಿ ಶ್ರೇಷ್ಠವಳ ನಾಮ, ಅತಿ ಉನ್ನತವಳ ನಾಮವಾಗಿದೆ ಕರ್ತನೆಪ್ಪ. ಎಲ್ಲ ಕರ್ತನೆಪ್ಪ ಮೊನಕಲ್ಗಳು ಬಾಗಬೇಕು, ಎಲ್ಲ ನಾಲಿಗೆ ಒಪ್ಪುವಂತ ನಾಮವಾಗಿದೆ ಕರ್ತ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ, ಕುರುಡರಿಗೆ ಕುಂಟ್ರಿಗೆ ಕರ್ತನಪ್ಪ ದೇವ ಸ್ವಸ್ಥ ಮಾಡಿ ಬಿಡುಗಡೆ ಮಾಡುವಂತ ನಾಮವಾಗಿದೆ ಕರ್ತನಪ್ಪ. ಇಡೀ ಭೂಲೋಕವನ್ನು ಸ್ವಾಮಿ ಸೃಷ್ಟಿ ಮಾಡಿಕೊಂಡು ಇಡೀ ಅಖಂಡವನ್ನು ಸ್ವಾಮಿ ದೇವ ನಿನ್ನ ಮಾತಿನ ಅನುಸಾರವಾಗಿ ಉಂಟು ಮಾಡಿದ ಅದು ನಾಮವಾಗಿದೆ ಸ್ವಾಮಿ, ಅದು ಯೇಸುವಿನ ನಾಮವಾಗಿದೆ ಕರ್ತನಪ್ಪ. ರಾಜ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನಪ್ಪ. ದೇವ ಬಿಡುಗಡೆ ಕೊಡಲು ಶಕ್ತನ ದೇವರು, ದೇವ ಮಹಿಮೆಯಾಗಿ ನಡೆಸಲು ನೀನು ಶಕ್ತನ ದೇವರು, ನೀನದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಗಾಡ್. ಕರ್ತನೆ ನಿನಗೆ ಮಹಿಮೆ, ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಸ್ವಾಮಿ. ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ
ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ಆತ ನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಸೃಷ್ಟಿಯಾಗಿಸಿದ, ಹೊಸ ಸೃಷ್ಟಿಯಾಗಿಸಿದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಕರ್ತನಪ್ಪ ದೇವ, ನೀನು ಬಿಡುಗಡೆ ಕೊಡುವ ನಾಯಕನಾಗಿದ್ದೆ ಕರ್ತನಪ್ಪ ರಾಜ. ಹೌದು ಸ್ವಾಮಿ, ನಾವಾಗಿ ಬಂದದ್ದಲ್ಲ, ನೀನು ನಮ್ಮನ್ನು ಪ್ರೀತಿಸಿಕೊಂಡು ಹೌದು ಕರ್ತನಪ್ಪ, ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಪ್ರತಿಯೊಂದರಲ್ಲೂ ಸ್ವಾಮಿ ಅದ್ಭುತ ಮಾಡಿದಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೋಸ್ಕರ ನಾವು ಹೇಳುತ್ತೇವೆ ಕರ್ತನಪ್ಪ, ಮಹಿಮೆ ಅರಸನ್ ಎಂಬುದು. ಯಾಕಂದ್ರೆ ಸ್ವಾಮಿ, ನೀನಾಗೆ ಕರ್ತನಪ್ಪ ತಂದೆಯ ಬಲಪಾಶದಲ್ಲಿ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು ಇರುವುದಾದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಹೌದು ಸ್ವಾಮಿ, ನೀ ಹೇಳಿದೆ ಕರ್ತನಪ್ಪ, ನಾನು ನಿಮಗೊಂದು ಸಹಾಯಕನ ಕಳಿಸ್ತೇನೆ ಎಂಬುದು. ಆ ಪವಿತ್ರಾತ್ಮ ನಮಗೆ ಸಹಾಯಕನ ಕಳಿಸಿಕೊಂಡು ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ಪ್ರಾರ್ಥನೆಗೆ ಸ್ವಾಮಿ, ಪ್ರತಿಯೊಂದು ಕಣ್ಣೀರಿಗೆ ಸ್ವಾಮಿ, ಪ್ರತಿಯೊಂದು ನಮ್ಮ ಮಾಡಿದ ಪ್ರಾರ್ಥನೆಗೆ ವಿಜ್ಞಾಪನೆಗಳಿಗೆ ನೀನು ಆ ತಂದೆ ಹತ್ರ ಸ್ವಾಮಿ ಪ್ರಾರ್ಥಿಸುವಂತ ದೇವರಾಗಿದೆ ಕರ್ತನಪ್ಪ. ದೇವದು ಸ್ವಾಮಿ, ಇವತ್ತು ನಮಗೋಸ್ಕರ ನೀನು ಬಡವನಾಗಿದ್ದಿ ಸ್ವಾಮಿ. ನಾವು ಐಶ್ವರ್ಯಗಳಾಗಬೇಕು, ನಾವು ಸಂಪನ್ನರಾಗಬೇಕು, ನಾವು ಉನ್ನತಿಗೆ ಬರಬೇಕು, ನಾವು ಉದ್ಧಾರವನ್ನು ದೇವ ನೀನು ಬಯಸುವಂತ ದೇವರಾಗಿದ್ದಿ ಕರ್ತನಪ್ಪ. ನಮಗೆ ಪ್ರತಿ ಕ್ಷೇತ್ರದಲ್ಲೂ ಸ್ವಾಮಿ ದೇವ ನೀನು ಮಹಿಮೆ ಅರಸನಾಗಿ, ನೀನು ಮಹಿಮೆ ರಾಜನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸುವಂತ ತಂದೆಯಾಗಿದ್ದಿ ಕರ್ತನಪ್ಪ. ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವೆಲ್ಲ ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಈ ಸಮಯದಲ್ಲಿ ನಮ್ಮನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡ್ತಾ, ಮಹಿಮೆ ಅರಸನೇ ನಿನ್ನನ್ನು ಆರಾಧಿಸನೆ ಎಂಬುದು ದೇವಂತರದಿಂದ ನಾವು ಆತನ ಆರಾಧನೆ ಮಾಡೋಣ ಸ್ವಾಮಿ. Thank you, God, Jesus, Lord, hallelujah. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮವೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ.
ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ
ನಿನ್ನನ್ನೇ ಆರಾಧಿಸುವೆ. ನಂದಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನಂದಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ, ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಹೌದು ಕರ್ತನ ರಾಜ, ಯೇಸುವಿಗೆ ಆರಾಧಿಸುವೆ ಸ್ವಾಮಿ. ನೀವು ಮಹಿಮೆ ಅರಸನಾಗಿರುವಂತ ದೇವರಾಗಿದೆ ಕರ್ತನಪ್ಪ. ರಾಜ ವಿಮೋಚಕನು, ಬಿಡುಗಡೆ ಕೊಡುವಂತ ದೇವರು, ಮಹಿಮೆ ಮಹಿಮೆ ಬೇರೆ ಬೇರೆಯನ್ನು ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ಆರಾಧಿಸ್ತೇವೆ ಕರ್ತನಪ್ಪ. ಕೃಪೆಯಲ್ಲಿ ಐಶ್ವರ್ಯವಂತ ದೇವರಾಗಿದೆ ಕರ್ತನಪ್ಪ. ಬಿಡುಗಡೆ ಕೊಡುವ ದೇವರಾಗಿದೆ. ಎಲ್ಲ ಪಾಪಗಳು ಕ್ಷಮಿಸಲ್ಪಡುವಂತ ಶಕ್ತಿಯ ದೇವರಾಗಿದೆ ಕರ್ತನಪ್ಪ. ಓ ಯೇಸುವಿನಿಗೆ ಮಹಿಮೆ ಮಹಿಮೆ ಅರಸನೆ, ಮಹಿಮೆಯ ಅರಸನಾಗಿ ಸ್ವಾಮಿ. ಭೂಲೋಕದಲ್ಲಿ ಪರಲೋಕದಲ್ಲಿ ಸಿಂಹಾಸನಾಗಿರುವ ದೇವರು ನಿನಗೊತ್ತು ನಾವು ಆರಾಧಿಸ್ತೇವೆ ಕರ್ತನಪ್ಪ. ನೀನು ಯಾರು ಸ್ವಾಮಿ ಸ್ತುತಿ ಮಾಡುತ್ತಾರೆ ಸ್ವಾಮಿ, ಯಾರನ್ನ ಗೌರವಿಸ್ತಾರೆ ಸ್ವಾಮಿ, ಅವರ ಮಧ್ಯದಲ್ಲಿ ಸ್ವಾಮಿ ಅದ್ಭುತವನ್ನು ಮಾಡೋ ದೇವರಾಗಿದೆ. ಇಕ್ಕಟ್ಟಲ್ಲಿ ಶ್ರೇಷ್ಠ ಸಹಾಯಕನಾಗಿದ್ದುಕೊಂಡು ದಿನದಿಂದ ದಿನಕ್ಕೆ ಬಲವನ್ನು ತುಂಬಿಸುವಂತ ದೇವರು, ದಿನದಿಂದ ದಿನಕ್ಕೆ ಸ್ವಾಮಿ ಜಯದಲ್ಲಿ ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ಯೇಸು ನಿನ್ನನ್ನು ಯಾರು ಆಶ್ರಿತರಾಗಿದ್ದಾರೆ ಸ್ವಾಮಿ. ಯಾಕಂದ್ರೆ 91ನೇ ಕೀರ್ತನೆ ಹೇಳ್ತದೆ, ಪರಸ್ಪರನ ಮರ ಹೋಗ್ತಿರುವವನು ಸರ್ವಶ್ನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು ಎಂಬುದು ಸ್ವಾಮಿ. ದೇವ ನಿನ್ನ ಆಶ್ರಯಕ್ಕೆ ಯಾರು ಓಡಿ ಬರುತ್ತಾರೋ, ನಿನ್ನ ಆಶ್ರಯದ ಕೆಳಗೆ ಯಾರು ಇದ್ದಾರೆ ಕರ್ತನಪ್ಪ, ಅವರನ್ನು ನೀನು ಸಂರಕ್ಷಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ನಡಿ ದಾರಿಯಲ್ಲಿ ಬಿಡುವುದು ದೇವರಲ್ಲ ಸ್ವಾಮಿ. ನೀನು ಪ್ರತಿ ಕ್ಷಣವೇ ಸ್ವಾಮಿ, ಪ್ರತಿ ಹೆಜ್ಜೆ ಜಾಡಲು ನಡೆಸುವಂತ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ಉನ್ನತೋನ್ನತವಾಗಿ ಮಹೋನ್ನತದಲ್ಲಿ ಸ್ವಾಮಿ ನೀನು ಪರಾಕ್ರಮಶಾಲಿಯಾಗಿ ದೇವ ತಂದೆ ಬಲಪಾಶ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡೋ ದೇವರೇ ನಿಮಗೆ ಆರಾಧಿಸ್ತೇವೆ ಕರ್ತನಪ್ಪ. ದೇವ ಆರಾಧನೆಯಲ್ಲಿ ಬಿಡುಗಡೆ, ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳು ಕರ್ತನ ಕಟ್ಟಲ್ಪಡಲಿ, ಪ್ರತಿಯೊಂದು ಕುಟುಂಬಗಳು ಯಾವುದೇ ಬಂಧನಗಳಿದ್ದಲ್ಲವೇ ಬಿಚ್ಚಲ್ಪಡಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಆಶ್ರಯಿಸಲ್ಪಡಲಿ. ಮುಂದಿನ ದಿನ ಸಮಯದಲ್ಲಿ ಸ್ವಾಮಿ ದೇವ ಸೇವಕರ ಮುಖಾಂತರ ವಾಕ್ಯಗಳು ಬರುವಾಗ ಒಂದೊಂದು ವಾಕ್ಯವು ಒಂದು ಜೀವಿತವ ಕಾರ್ಯಗತವಾಗಲಿ ಸ್ವಾಮಿ. ಪ್ರಾರಂಭದ ಕರ್ತರಿಗೆಲ್ಲವನ್ನ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ ರಾಜ. ನಡೆಸು ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬಡದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇವತ್ತಿನ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಿನ್ನ ಸ್ವಾಗತಿಸನೆ. ನಿನ್ನ ಒಳ್ಳೆಯ ಬೋಧಕನಾಗಿಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ಸಂದೇಶದಲ್ಲಿ ಪ್ರತಿ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಕೀರ್ತನೆ 105 ಅದರಲ್ಲಿ 8ನೇ ವಾಕ್ಯ, ಸಾಮ್ 105:8. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಇಲ್ಲಿ
ಈ ಕೀರ್ತನೆಗಾರ ಹೇಳ್ತಾನೆ, ದೇವರು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿಟ್ಟುಕೊಳ್ಳುತ್ತಾನೆ. ಹಾಗಾದರೆ ಹೇಗೆ, ಯಾವ ರೀತಿಯಲ್ಲಿ ದೇವರ ವಾಗ್ದಾನವನ್ನು ನಮಗೆ ಕೊಟ್ಟದನ್ನು ನೆನಪಿಡುತ್ತಾನೆ ಮತ್ತು ಆ ವಾಗ್ದಾನ ನಾವು ಹೇಗೆ ಪಡೆದುಕೊಳ್ಳಬಹುದು ಎಂಬುದಾಗಿ ಇದರ ಬಗ್ಗೆ ನೋಡ್ಬೇಕು. ನಾವು ಮೊದಲನೇ ಸಂಗತಿ ನೋಡ್ತೇವೆ, ದೇವರು ನಂಬಿಕಸ್ಥನಾಗಿದ್ದಾನೆ. ಆದ್ದರಿಂದ ನಾವು ದೇವರಲ್ಲಿ ಸಂಪೂರ್ಣವಾದ ಭರವಸೆಯನ್ನು ಇಡಬೇಕು. ನಾವು ನೋಡ್ತೇವೆ ಧರ್ಮೋಪದೇಶಕನ ಪುಸ್ತಕ 7ನೇ ಅಧ್ಯಾಯದಲ್ಲಿ 9ರಿಂದ 15ನೇ ವಾಕ್ಯ ತನಕ. ಡಿಟರ್ಮಿನ್ ಚಾಪ್ಟರ್ 7 verse 9 to 15 ವರ್ಡ್ಸ್. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ. ಆಗದೆ ಪ್ರೇರೆ ಇಲ್ಲಿ ಧರ್ಮೋಪದೇಶಕನ ಪುಸ್ತಕ ನೋಡ್ತೇವೆ, ದೇವರು ನಂಬಿಗಸ್ತನಾಗಿದ್ದಾನೆ. ಹಾಗಾದರೆ ದೇವರು ಏನು ವಾಗ್ದಾನ ಕೊಟ್ಟಿದ್ದನೋ ಆತನ ನಂಬಿಗಸ್ತನ ನೆರವೇರಿಸ್ತಾನೆ. ಯಾರು ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ನಿಮ್ಮ ಹೆಸರನ್ನು ಪ್ರೀತಿಸ್ತೀರೋ ಮತ್ತು ಆತನ ಆಜ್ಞೆಗಾಗಿ ನಡೀತೀರೋ ಅದನ್ನು ನಂಬಿಸ್ತಾರೆ ದೇವರು ಇರ್ತಾರೆ. ಅಂಥವರ ಮೇಲೆ ಆತನು ಮಾಡಿದ ವಾಗ್ದಾನ, ಆತನ ದಯೆ, ಆಶೀರ್ವಾದ ಅವನ ಮೇಲೆ ಮಾತ್ರ ಅವನ 1000 ತಲೆಗಳವರೆಗೂ ಆ ವಾಗ್ದಾನ ನೆರವೇರಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆಗಿದೆ ದೇವರು ನಂಬಿಗಸ್ತನು ಆಗಿದ್ದಾನೆ. ಆತನು ಮಾಡಿದ ಒಡಂಬಡಿಕೆಯನ್ನು ನಿತ್ಯ ಕಾಪಾಡಿಕೊಳ್ಳುತ್ತೆ. ಇದು ಸಾಕ್ಷಿಯಾಗಿದೆ. ಬರೇ 10ನೇ ನೋಡ್ತೇವೆ, ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನುಂಟು ಮಾಡುವವನಾಗಿಯೂ ಇದ್ದನ್ನು ತಿಳಿದುಕೊಳ್ಳಾಗದೆ. ಯಾರಿಗೆ ನಾಶ ಬರುತ್ತದೆ, ನಾಶನವಾದರೆ ಯಾರ್ಯಾರು ದೇವರ ಆಜ್ಞೆಗೆ ವಿಧೇಯರಾಗುವುದಕ್ಕೆ ಅವರು ಒಪ್ಪಿಸಿಕೊಡುವುದಿಲ್ಲವೋ, ಆ ದೇವರ ಆಜ್ಞೆಯವರು ತಿರಸ್ಕಾರ ಮಾಡಿದ್ರು ಅಂಥವರ ಮೇಲೆ ದೇವರು ನಾಶನ ಬರ ಮಾಡ್ತಾನೆ ಎಂಬುದಾಗದೆ. ಬರೀ ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ, ಯಾವುದೇ ಸಮಸ್ಯೆ, ಯಾವುದೇ ರೋಗಗಳು, ಆಪತ್ತು ಬರುವುದರೆ ದೇವರ ಮೇಲೆ ಗುಣಗುಟ್ಟಬೇಡಿರಿ. ದೇವರಿಂದಿಗೂ ತಪ್ಪು ಮಾಡೋದಲ್ಲ. ದೇವರ ಆಜ್ಞೆ ಅವಿಧೇಯರಾದರೆ ಮಾತ್ರವೇ ನಾಶನ ಬರುತ್ತದೆ. ಅದಕ್ಕೆ ನಾಶನ ಬರಬಾರದು. ದೇವರ ಸಂರಕ್ಷಣೆ ಬೇಕು. ಪ್ರತಿ ಸಲ ದೇವರ ವಾಗ್ದಾನಕ್ಕೆ ಆಜ್ಞೆ ವಿಧೇಯರಾಗಬೇಕೆಂಬುದನ್ನು ನಾವು ನೋಡುತ್ತೇವೆ ಪ್ರೇರೆ. ಅಷ್ಟೇ ಅಲ್ಲದೆ 2ನೇ ಭಾಗದಲ್ಲಿ ಅಗೆಯವರ ವಿಷಯದಲ್ಲಿ ತಡ ಮಾಡಿದ ಆಗಲೇ ಮುಯಿ ತೀರಿಸೋನು ಬಂದರೆ ಎಂದಿಗೂ ದೇವರ ವಾಕ್ಯ ಅಗೆತನ ಮಾಡಿದ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ, ದೇವರನ್ನ ಪ್ರೀತಿ ಮಾಡಿ ಅವರ ಅಗೆ ಮಾಡ್ತಾರೋ ಇಮಿಡಿಯೇಟ್ ಅವರಿಗೆ ಮುಯಿ ತೀರಿಸಿದಾಗಿದೆ. ಬರೀ ದೇವ್ರ ನಂಬಿಗಸ್ತನು. ದೇವರಿಂದ ನಾವು ತಪ್ಪು ಹುಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನೀವು ಆಶೀರ್ವದಿಸಿಕೊಳ್ಳಬೇಕಾದ್ರೆ ಒಂದೇ ಕಂಡೀಷನ್, ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿನ ಪ್ರೀತಿ ಮಾಡಬೇಕು. ಮತ್ತು ಪ್ರೀತಿ ಮಾಡೋದ್ರೇನು, ಆತನ ಆಜ್ಞೆಯನ್ನು ಕೈಕೊಂಡು ನಡೀಬೇಕು. ಆಗ ಆತನು ಮಾಡಿದ ಒಡಂಬಡಿಕೆ ನೆನಪಿಟ್ಟುಕೊಂಡು ನಿಮ್ಮ ಮೇಲೆ ಮಾತ್ರಲ್ಲ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಮೇಲೆ 1000 ತಲೆಗಳನ್ನು ನೆರವೇರಿಸ್ತಾನೆ. ಅದು ಒಂದು ವೇಳೆ ಯಾರು ಆತನ ಆಜ್ಞೆಗೆ ಅವಿಧೇಯರಾಗ್ತಾರೋ ಅವರಿಗೆ ನಾಶನ ಬರ ಮಾಡ್ತಾನೆ. ಮತ್ತು ಯಾರು ಆತನ ಹಾಗೆ ಮಾಡ್ತಾರೋ ಅವರಿಗೆ ಮುಯಿ ತೂರಿಸ್ತಾನೆ ಎಂಬುದರಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ದರೆ ಹಾಗೆ ಆನಂದ ಬಗ್ಗೆ ನೋಡ್ತೇವೆ. ಆದ ಕಾರಣ ನಾನೀಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞೆ ನೀವು ಅನುಸರಿಸುವವರಾಗಬೇಕು. ಅದಕ್ಕೋಸ್ಕರ ಪ್ರೇರೆ ಇವತ್ತು ಅಲ್ಲಿ ಮಿಡುಕಿಲು ಮಾತಲ್ಲ, ಹೊಸ ಮಿಡುಕಿಲು ಯೇಸು ಕ್ರಿಸ್ತನು ಪ್ರೇರೆ ಮತ್ತೆ ಅನ್ನು ಬರೋ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಮಾಡಿದ ಪರ್ವತ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನು 3ನೇ ವಾಕ್ಯದ 12ನೇ ವಾಕ್ಯದಲ್ಲಿ 8 ಆಶೀರ್ವಾದ ಹೊಂದುವುದ ಒಂದು ಗುಣಗಳು ಅಲ್ಲಿ ಬಲಪಟ್ಟಿದೆ. ಹಾಗಾದರೆ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಒಂದೇ ಕಂಡೀಷನ್, ದೇವರ ಆಜ್ಞೆಗೂ ಮನಪೂರ್ವಕ ವಿಧೇಯರಾಗುತ್ತೀರೋ ಅವರನ್ನು ದೇವರು ಆಶ್ರಯ ಮಾಡುತ್ತಾನೆ. ದೇವರ ಆಜ್ಞೆಯರು ಅವಿಧೇಯರಾಗ್ತಾರೋ ಅವರ ಮೇಲೆ ನಾಶನ ಬರುತ್ತದೆ. ದೇವರ ವಾಕ್ಯ ವಿಧೇಯರಾಗಲಿ ಅಥವಾ ದೇವರ ಪ್ರೀತಿ ಮೇಲೆ ಹಾಗೆ ಮಾಡಿದ್ರೆ ಅವರಿಗೆ ಮುಗಿತರಾಗದೆ. ಹಾಗೆ ನೀವು ಮಾಡಬೇಡಿರಿ. ದೇವರ ಮೇಲೆ ನಂಬಿಕೆ ಇಡಿರಿ. ಆತನ ಬಗ್ಗೆ ವಿಧೇಯರಾಗಲಿ. ಆತನ ನಂಬಿಕೆ ದೇವರು ಆತನ ಮಾಡಿದ ವಾಗ್ದಾನವನ್ನು ನೆನಪಿಟ್ಟುಕೊಳ್ತಾನೆ. ಆತ ನಿಮಗೆ ಕೊಟ್ಟ ಕನಸಿರಬಹುದು, ನಿಮಗೆ ಕೊಟ್ಟ ದರ್ಶನ, ಅದೆಲ್ಲವೂ ಆತ ನೆರವೇರಿಸ್ತಾನೆ. ನೀವು ಯಾವಾಗ ವಿಧೇಯರಾದರೆ ಮಾತ್ರವೇ ಪ್ರೇರೆ. 12ನೇ ವಾಕ್ಯ ನೋಡ್ತೇವೆ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದೇ ಪ್ರತ್ಯೇಕ ನಿಮ್ಮ ದೇವರಾದ ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವನಾಗಿ ನಿಮ್ಮಲ್ಲಿ ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ಅಷ್ಟೇ ದೇವರು ಹೇಳ್ತಾನೆ, ನಿಮಗೆ ಅಭಿವೃದ್ಧಿಪಡಿಸ್ತಾರೆ. ನಿಮ್ಮ ಕೆಲಸದಲ್ಲಿಯೂ, ಬಿಸ್ನೆಸ್ನಲ್ಲಿಯೂ, ನಿಮ್ಮ ಎಲ್ಲದರಲ್ಲೂ ಅಭಿವೃದ್ಧಿಪಡಿಸ್ತಾರೆ ಎಂಬುದು ನಾವು ನೋಡುತ್ತೇವೆ. ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದಿವಸದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸುವನು. ಅಂದರೆ ಎಲ್ಲ ನಿಮ್ಮ ಬಿಸ್ನೆಸ್ಗಳನ್ನು,
ಕೆಲಸಗಳನ್ನು, ನಮ್ಮ ವ್ಯವಸಾಯಗಳನ್ನು ಎಲ್ಲದರಲ್ಲಿ ದೇವರು ಅಭಿವೃದ್ಧಿ ಮಾಡ್ತಾನೆ. ಯಾವಾಗ ನಾವು ದೇವರ ವಾಕ್ಯ ವಿದ್ಯಾರ್ಥಿ ನೋಡುತ್ತೀರಿ ಎಂಬುದಾಗಿ ನಾವು ನೋಡುತ್ತೇವೆ. 14 ವಾಕ್ಯದಲ್ಲಿ ನೋಡ್ತೇವೆ, ನೀವು ಎಲ್ಲ ಜನಗಳಿಗೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗುರಿ ಪರಿ, ದೇವರ ದಯೆಯನ್ನು ಪರಿ. ಯಾರು ದೇವರ ವಾಕ್ಯ ವಿದ್ಯಾರಾಗ್ತದೆ ಅವರ ಮೇಲೆ ದೇವರ ವಿಶೇಷ ದಯೆ ದೇವರು ತೋರಿಸುತ್ತಾನೆ ಪ್ರಿಯರೇ. ಅದರೊಟ್ಟಿಗೆ ಅದರ ನಂತರ ನಿಮ್ಮೊಳಗೆ ಸ್ತ್ರೀ ಪುರುಷರಾಗಲಿ, ಹೆಣ್ಣು ಗಂಡು ಪಶುಗಳಾಗಲಿ ಬಂಜೆತನ ಇರುವುದಿಲ್ಲ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗುತ್ತದೆ ಯೆಹೋವನು ಮಾಡುವ ಅಷ್ಟೇ ಅದು ಪ್ರಿಯರೇ. ಈ ಲೋಕದ ನಾನಾ ಥರದ ವ್ಯಾಧಿಗಳು ಉಂಟು ಪ್ರಿಯರೇ. ನೀವು ದೇವರ ವಾಕ್ಯಕ್ಕೆ ನಂಬಿ ವಿದ್ಯಾರ್ಥಿಗಳು, ದೇವರು ನಿಮಗೆ ಗ್ಯಾರಂಟಿ ಆಗಿ ಹೇಳ್ತಾನೆ, ಯಾವ ವ್ಯಾಧಿ ನಿಮಗೆ ಉಂಟಾಗದೆ ಮಾಡುತ್ತಾನೆ. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಳಿಸದೆ ಹಾಗೂ ನಿಮ್ಮ ಸತ್ವದ ಮೇಲೆ ಬರ ಮಾಡೋ ಪರಿದಿರುತ್ತೆ. ದೇವರು ತನ್ನ ಆಜ್ಞೆಗಳು ವಿಧಾನಗಳ ಮೇಲೆ ಯಾವ ಕ್ರೂರ ವ್ಯಾಧಿಗಳನ್ನು ಬರ ಮಾಡುವುದೇ ಇಲ್ಲ, ಅದನ್ನು ಶತ್ರುಗಳ ಮೇಲೆ ಬರ ಮಾಡ್ತಾನೆ. ಹಾಗಾದರೆ ಪ್ರೇ ಯಾವ ಕಷ್ಟಗಳು ಬಂದರೂ ನಿಮ್ಮ ಜೊತೆಯಲ್ಲಿ, ಯಾವ ಸಲ ಬಂದರೂ ದೇವರ ಮೇಲೆ ತಪ್ಪು ಇರಿಸಬೇಡಿರಿ, ದೇವರಿಗೆ ಗುಣಗುಟ್ಟಬೇಡಿರಿ, ದೇವರನ್ನು ದೂಷಿಸಬೇಡಿರಿ, ಮತ್ತು ದೇವರ ಸಭೆಯನ್ನು ದೂಷಿಸಬೇಡಿರಿ, ದೇವರ ಸೇವಕನ್ನು ದೂಷಿಸಬೇಡಿ. ದೇವರು ನಂಬಿಗಸ್ತನಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ದೇವರು ಏನು ವಾಗ್ದಾನ ಕೊಟ್ಟಿದ್ದಾನೋ, ಏನು ದೇವರು ಒಡಂಬಡಿದ ಆತನು ನಿತ್ಯ ನೆನಪಿಟ್ಟು ಅದಷ್ಟೇ. ಆ ದೇವರ ಆಶೀರ್ವಾದ, ನಿಮ್ಮ ಪ್ರಾರ್ಥನೆ ಉತ್ತರ, ನಿಮ್ಮ ಒಳ್ಳೆಯ ಆರೋಗ್ಯ, ನಿಮ್ಮ ಕೆಲಸದಲ್ಲಿ ಆಶೀರ್ವಾದ ಬರವೇ ಒಂದೇ ಕಂಡೀಷನ್, ನೀವು ಸಹ ಪ್ರತಿ ದಿವಸ ದೇವರ ವಾಕ್ಯನ ಓದುವವರು, ವಾಕ್ಯವನ್ನು ಕೇಳುವವರು, ವಾಕ್ಯವನ್ನು ಧ್ಯಾನ ಮಾಡುವವರು ಮತ್ತು ವಾಕ್ಯಕ್ಕೆ ಪ್ರಕಾರ ನಡೆಯುವವರಾಗಬೇಕು, ವಿಧೇಯರಾಗಬೇಕು. ಇದರಲ್ಲಿ ನಂಬಿಕಸ್ಥರಾಗುವುದರೆ ಇಂಥವರು ದೇವರು ಆಶೀರ್ವಾದ ಮಾಡುತ್ತಾನೆ. ಅದಕ್ಕೆ ನಾವು ಯಾವಾಗಲೂ ವಿಧೇಯರಾಗಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಧರ್ಮೋಸ್ಕರ ಪುಸ್ತಕ 28ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಡ್ಯೂಟಿಮೆಂಟ್ 28, 1 and 2. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲೆ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಪ್ರೇರಣೆ ನೋಡ್ತೇವೆ. ಹಾಗಾದರೆ ದೇವರು ವಾಗ್ದಾನ ಮಾಡಿದ್ದಾನೆ, ಆಕಾಶ ಸಾಕ್ಷಿ ಇಟ್ಟಿದ್ದಾನೆ. ನೀವು ಆತನ ಆಜ್ಞೆಗೆ ವಿಧೇಯರಾಗಿದ್ದರೆ ಈ 3-14 ಎಲ್ಲ ಆಶೀರ್ವಾದಗಳಿಗೂ ಕೊಟ್ಟೆ ಕೊಡುವನಾಗಿದ್ದಾನೆ. ಹಾಗಾದರೆ ಪ್ರಿಯ ಆಶೀರ್ವಾದಗಳ ಒಂದೇ ಕಂಡೀಷನ್ ಪ್ರಿಯ, ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ದೇವರ ಆಜ್ಞೆಗಳನ್ನು ವಿಧೇಯರಾಗಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರಿಯ. 1ನೇ ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 1 Corinthians chapter 1 verse 9. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯತೆ ನಿಮ್ಮ ಕರೆದನು ಆತನೇ. ಪ್ರೇಲೆ ಅಪ್ಪಸ್ಗಳೇ, ಯಾರು ಯೇಸು ನಂಬಿಕೆ ಇಟ್ಟಿದ್ದೀರೋ, ನೀಡು ಮುಳಿತಂತಂದುಕೊಂಡು ಯೇಸು ಕ್ರಿಸ್ತನ ಒಟ್ಟಿಗೆ ಅನ್ಯತೆ ಇಟ್ಟಿದ್ದೀರೋ, ಸಭೆಯಲ್ಲಿ ಅನ್ಯತಿದ್ದೀರೋ ಅಂಥವ್ರನ್ನ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ತೋರುವುದಿಲ್ಲ. ಅವರು ನಿತ್ಯ ಜೀವ ಕೊಡುತ್ತಾನೆ. ದೇವರು ನಂಬಿಕಸ್ತನು ಆಗಿದ್ದಾನೆ. ಅದಕ್ಕೆ ನಿಮಗೆ ನಿತ್ಯ ಜೀವ ನಿಮಗೆ ಸಿಗಬೇಕು, ಯೇಸು ಕ್ರಿಸ್ತ ನಂಬಿಕೆ ಇಡಬೇಕು. ನೀರು ಮುಳಿದಿಷ್ಟ ಅಂತವರೆಗೂ ಕರ್ತನ ಸಭೆಯ ಅನ್ಯತೆ ನಂಬಿಕಸ್ಥರಾಗಬೇಕು, ದೇವರ ಹತ್ರ ಅನ್ಯತಿರಬೇಕು. ದೇವರು ನಂಬಿಕಸ್ತನು ಆಗಿದ್ದಾನೆ. ಆತನಿಂದಿಗೂ ನಿಮಗೆ ಆತನ ನಂಬಿಕೆಯೊಂದಿಗೂ ಅದನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೋರುವುದಿಲ್ಲ. Hebrews 13:5-6 ಹೇಳ್ತದೆ. ದೇವರು ತಾನೇ ಹೇಳ್ತಾನೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೋರಿದಿಲ್ಲ. ಯೇಸು ನಂಬಿಕೆ ಇಡುವ ದೇವರು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೋರಿದಿಲ್ಲ. ಅದು Hebrews 13:6 ಆಗ್ತದೆ. ಕರ್ತನನ್ನು ಸಹಾಯಕೊಂಡು ಮನಸ್ಸು ನನಗೆ ಏನು ಮಾಡಬಲ್ಲೇನು ಎಂದು ದೇವರಿಗೆ ಹೇಳಬಲ್ಲ. ದೇವರು ನಿಮಗೆ ಸಹಾಯ ಮಾಡ್ತಾನೆ. ಹಾಗಾದರೆ ದೇವರ ಮೇಲೆ ನಂಬಿಕೆ ಇಡಿರಿ, ಯೇಸು ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಆತನ ಸಭೆಯ ಅನ್ನುತ್ತೀರಿ. ದೇವರು ನಂಬಿಕಸ್ತನು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದೇ ರೀತಿ ನೋಡುತ್ತೇವೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. 1 Corinthians 10 verse 13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪ್ರೇರಿ ದೇವರ್ತಾನೆ ಅಪ್ಪನ ಮನುಷ್ಯರು ಸಹಿಸಬಹುದು ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಪ್ರೇರಿ ಅಪ್ಪ ಅತಿಸ್ಪಡ್ತಾರೆ. ನಿಮಗೆ ಯಾವುದೇ ಕಷ್ಟಗಳು ಬರೋದಾದರೆ, ರೋಗಗಳು ಯಾವುದು ಬಂದರೂ ಸಹ ಪ್ರೇ ದೇವರು ನಂಬಿಗಸ್ತನು. ನಿಮಗೆ ಸಹಿಸಲಿಕ್ಕೆ ಸಾಧ್ಯವಾಗದ ಯಾವ ಕಷ್ಟ, ಯಾವ ಸಮಸ್ಯೆ, ಯಾವ ರೋಗ ಯಾವುದು ಬರಲಿಕ್ಕೆ ಬಿಡುವುದಿಲ್ಲ ಎಂಬುದೇ ಅಪ್ಪಸ್ತಾನೆ. ಅದಕ್ಕೆ ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿ ನಿಮ್ಮಿರುವ ಶೋಧನೆ ಬರಗೊಳಿಸಿದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ತಪ್ಪಿಸುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಹಾಗಾದರೆ ಇವತ್ತು ಅನೇಕರು ಈ ಸಂಧ್ಯ ಕೆಲವರು ನಾನಾ ವಿಧ ಶೋಧನೆಯಲ್ಲಿ
ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಹೋಗಲಿ ಬಿದ್ದಿರುವಾಗ ಈ ವಾಗ್ದಾನ ನಂಬಿರಿ. ದೇವರು ನಂಬಿಗಸ್ತವನು ಪ್ರಿಯರೇ. ದೇವರು ನಿಮ್ಮ ಶಕ್ತಿ ಮೀರುವಂಥ ಯಾವುದೇ ಶೋಧನೆ, ಯಾವ ಕಷ್ಟ ನಿಮಗೆ ಬರಗೊಳಿಸ್ತಿಲ್ಲ. ಆ ಶೋಧನೆ ಅನುಭವಿಸುವಾಗ ಶಕ್ತಿ ಕೊಡೋದು ಅಷ್ಟೇ. ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ಬಗ್ಗೆ ವಿದ್ಯರಾಗುವುದೇ 100% ನಿಮಗೆ ಎಲ್ಲ ಶೋಧನೆ, ಎಲ್ಲ ಕಷ್ಟ, ಎಲ್ಲ ಸಂದ ನೀವು ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳುವನು ಆಗಿದ್ದಾನೆ ಪ್ರಿಯರೇ. ಅದೇ ನಾವು ನೋಡ್ತೇವೆ ಪ್ರಿಯರೇ, 1ನೇ ಪೇತ್ರನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. 1 Peter chapter 4:19. ಈಗಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಕೆ ಸೃಷ್ಟಿಕರ್ತನ ಒಪ್ಪಿಸಲಿ. ಪೇತ್ರತನೇ, ಯಾರು ಇಸ್ಕೊಂಡು ನಂಬಿಕೆ ಇಟ್ಟಿದ್ದಾರೆ, ನೀರು ನಂಬಿಕೆ ಅಂತಕೊಂಡಿದ್ದಾರೆ, ಅವರೆಲ್ಲರೂ ದೇವರು ಪರಿಶುದ್ಧರಾಗೋದಕ್ಕೆ ವಿದ್ಯೆ ಕರೆ ಕೊಟ್ಟಿದ್ದಾನೆ. ನೀವು ಆ ಪರಲೋಕ ಹೋಗಬೇಕಾದ್ರೆ ಪರಿಶುದ್ಧ ಪರಲೋಕ ಹೋಗಲಿ ಆಗೋದಿಲ್ಲ. ಅದಕ್ಕೆ ದೇವರು ಪ್ರತಿಯೊಬ್ಬ ನನ್ನ ಮಕ್ಕಳನ್ನು ಪರಿಪೂರ್ಣ ಪರಿಶುದ್ಧತೆಗೆ ಒಪ್ಪಿಸಿಕೊಟ್ಟೇ ಅವ್ರನ್ನ ಪರಲೋಕ ತೆಗೆದು ಹೋಗ್ತಾನೆ. ಅದಕ್ಕೋಸ್ಕರ ನಿಮಗೆ ಯಾವುದೇ ಕಷ್ಟಗಳು ಬರುವಾಗ ನೀವು ಗುಣಗುಟ್ಟದೆ ದೇವರ ಚಿತ್ತವಿಲ್ಲದ ಮಕ್ಕಳು ಯಾವ ಕಷ್ಟ ಯಾವ ಸದ ಬರೋದ ಅದು ದೇವರಿಗೆ ಒಪ್ಪಿಸ್ಕೊಡಬೇಕು. ದೇವರು ನಂಬಿಗಸ್ತನು. ನಿಮ್ಮನ್ನು ಆ ಕಷ್ಟದ ಮುಖಾಂತರ ದೇವರು ಸೊಕ್ಕ ಬಂಗಾರವಾಗಿ ಮಾಡಿಕೊಂಡು ಪರಿಶುದ್ಧ ಮಾಡುತ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮನ್ನು ಉಪಯೋಗ ಮಾಡ್ತಾನೆ ಮತ್ತು ನಿಮಗೆ ಆ ಪರಲೋಕದ ಆ ರಾಜ್ಯದಲ್ಲಿ ಅದನ್ನು ಪಾಲುಗಾರನ ಮಾಡೋದಕ್ಕೆ ನಿಂದಿಗೂ ನಿಮಗೆ ಕಷ್ಟಗಳು ಬರುವಾಗ ನಂಬಿಕೆ ಬಿಡಬಾರ್ದು, ಸಭೆಯನ್ನು ಬಿಡಬಾರ್ದು. ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಬೇಕಂದ್ರೆ ಅಪೊಸ್ತಲ ಪೇತ್ರನು ಹೇಳ್ತಾನೆ. ಹಾಗೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. 1 Peter chapter 5:10. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸೋನು. ಪುಣ್ಯ ಪೇತ್ರತೆ, ಯಾರು ನಂಬಿಕೆ ಇಟ್ಟಿದ್ದಾರೆ, ನೀವು ನಿರ್ದಿಷ್ಟ ತೆಗೆದುಕೊಂಡಿದ್ದಾರೆ, ಪ್ರತಿಯೊಬ್ಬರು ದೇವರು ಪರಿಪೂರ್ಣ ವಿದ್ಯಾರ್ಥಿಗೆ ಕರೆಯುತ್ತಾನೆ ಪ್ರಿಯರೇ. ಆ ವಿದ್ಯಾರ್ಥಿಗೆ ಪರಿಪೂರ್ಣ ಆಗುವುದಕ್ಕೆ ಕೆಲವು ಕಷ್ಟಗಳು ಬರುವಾಗ, ಕೆಲವು ಬಾಧೆಗಳು ಬರುವಾಗ ಅಪರಿಪದ್ರೆ ಸ್ವಲ್ಪ ಕಾಲ ಮಾತ್ರ ದೇವರ ಮಕ್ಕಳಿಗೆ ಕೆಲವು ಬಾಧೆಗಳು ಬರ್ತವೆ, ಕಷ್ಟ ಬರ್ತವೆ. ಅದನ್ನು ನಂಬಿಕೆ ನೀವು ಸಹಿಸಿಕೊಳ್ಳಬೇಕು, ಗುಣಗುಟ್ಟಬಾರ್ದು. ದೇವರ ಅದ ಮುಖ ಪರಿಪೂರ್ಣ ಪರಿಸ್ಥಿತಿಯನ್ನು ಮಾಡಿ ನಿಮ್ಗೆ ಆತನ ಬಲ ಕೊಡಿಸ್ತಾನೆ. ಆತನ ಯೇಸು ರಾಪ್ತರಿಗೆ ನಿಮ್ಮ ಪಾಲುಗಾರ ಮಾಡ್ತಾನೆ, ಪರಲೋಕಕ್ಕೆ ಪಾಲುಗಾರ ಮಾಡ್ತಾನೆ, ಇಲ್ಲಿ ನಿಮಗೆ ಆಶೀರ್ವಾದ ಕೊಡುತ್ತಾನೆ. ಮತ್ತು ಇಲ್ಲಿ ಪೇತ್ರನನ್ನು ಹೇಳ್ತಾನೆ ಪ್ರೇರೆ. ಈಗ ಎರಡನೇ ಸಂಘ ನೋಡ್ತೇವೆ, ಬೇಸರಗೊಳ್ಳದೆ ದಿನಲು ಪ್ರಾರ್ಥನೆ ಮಾಡುವವರು ಆಗಬೇಕು. ಮತ್ತೆ ಬರೆಸುವಂತೆ 7ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. Matthew chapter 7 verse 7 to 11 verse. ಮತ್ತೆ ಬರೆಸುವಂತೆ 7ನೇ ಅಧ್ಯಾಯದಲ್ಲಿ 7ರಿಂದ 11 ವಾಕ್ಯ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ, ಮೀನು ಕೇಳಿದ ಅವನು ಕೊಡುವನೇ? ಹಾಗಾದರೆ ಕೆಟ್ಟವರು ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕದಲ್ಲಿ ಇರೋ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಇಲ್ಲಿ ಅತಿ ಸ್ಪಷ್ಟ ಪಡೆ ದೇವರು ನಂಬಿಕಸ್ಥನಾಗಿದ್ದಾನೆ. ನಿಮಗೆ ಏನೇನು ಬೇಕು ನೀವು ಬೇಡಿಕೊಳ್ಳಬೇಕು, ನೀವು ಬೇಡಿಕೊಳ್ಳುವವರಿಗೆ ದೇವರು ಕೊಡುತ್ತಾನೆ. ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟು ತೆರೆಯುವುದು. ಈ ರೀತಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟಬೇಕು. ದೇವ್ರ ನಿಮ್ಮ ತಂದೆ ಆಗಿದ್ದಾನೆ. ಅದೇ ನಿಮಗೆ ಏನೆಲ್ಲ ಬೇಕು ನೀವು ಚಿಂತೆ ಮಾಡಬಾರ್ದು. ಎಲ್ಲ ನಿಮ್ಮ ಚಿಂತೆ ಬಗ್ಗೆ ನಾಳು ಪ್ರಾರ್ಥನೆ ಮಾಡಬೇಕು, ಆತನ ಮುಖ ನೋಡಬೇಕು, ಉತ್ತರ ಬರೋತನಕ ಪರವಾಗಿ ತಟ್ಟಬೇಕು. 100% ದೇವರು ಪ್ರಾರ್ಥನೆ ಮಾಡೋರಿಗೆ ಎಲ್ಲ ಶುಭವನ್ನು ಕೊಡುತ್ತಾನೆ. ಯಾಕಂದರೆ ಕೀರ್ತನೆ 84 11ನೇ ವಾಕ್ಯದಲ್ಲಿ ಮತ್ತು 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸಿ ಹೋದವನು ಎಂದರ್ಥ. ನೀವು ದೇವರ ಮುಂದೆ ಸದ್ಭಕ್ತಿ ಜೀವಿಸಿದರೆ, ನೀವು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಶುಭವನ್ನು ದಯಪಾಲಿಸ್ತಾನೆ. ಅದೇ ಕೀರ್ತನೆ 84 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕ್ಷೇಮಾಧಿಸುವ ದೈವವನ್ನೇ ನಿನ್ನಲ್ಲಿ ಭರವಸೆ ಮಾಡಿಸು ಧನ್ಯನು. ದೇವರ ಮೇಲೆ ನೀವು ಭರವಸೆ ಇಟ್ಟುಕೊಂಡು ದೇವರ ತಂದೆ ಆಗಿದ್ದಾನೆ, ನೀವು ಆತ ಮಕ್ಕಳಾಗಿದ್ದೀರಿ, ನೀವು ದೇವರ ಆಜ್ಞೆ ಆಗಿದೆ, ಬೇಡಿಕೊಳ್ಳಿರಿ ದೊರೆಯೋದು, ಹುಡುಗಿ ಸಿಕ್ಕೋದು, ತಟ್ಟಿ ಈ ರೀತಿ ಪ್ರಾರ್ಥನೆ ಮಾಡಿದ್ದಾರೆ, ಎಡೆಬಿದ್ದೆ ಪ್ರಾರ್ಥನೆ ಮಾಡಿದ್ದಾರೆ, ಬೇಸಗಳ ಪ್ರಾರ್ಥನೆ 100% ದೇವರನ್ನ ಪ್ರಾರ್ಥನೆ ಉತ್ತರ ಕೊಟ್ಟೆ ಕೊಡುವನಾಗಿದ್ದಾನೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಒಂದು ಸಾಮ್ಯ ಹಚ್ಕೊಂಡು ಹೇಗೆ ಪ್ರಾರ್ಥನೆ ಮಾಡಬೇಕು ನಾವು ನೋಡುವ. ಲೂಕನ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 1ರಿಂದ 8ನೇ ವಾಕ್ಯ ತನಕ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದೇ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನಸ್ಸನ್ನು ಲಕ್ಷ್ಯ ಮಾಡದಿದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು
ನಾನು ದೇವರಿಗೆ ಎದುರುನಲ್ಲ, ಮನುಷ್ಯನು ಲಕ್ಷ್ಯ ಮಾಡುವನಲ್ಲ. ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನ ದಣಿ ಸಾಲು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮಾನ್ಯದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನೇ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವುದೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆ ಕಾಣುವನು ಅಂದನು. ಪ್ಲೀಸ್ ಅತಿ ಸ್ಪಷ್ಟತೆಯೇ ಹೇಗೆ ಈ ಒಂದು ವಿದ್ಯೆ ಸ್ತ್ರೀ ಆತನ ಅನ್ಯಾಯಗಾರನ ನ್ಯಾಯಾಧಿಪತಿ ಥರ ನ್ಯಾಯ ಮಾಡಿಕೊಡಬೇಕು ಎಂದು ಪ್ರತಿದಿನ ಕಿರಿಕಿರಿ ಮಾಡುತ್ತಾಳೆ. ಕಡೆಗೆ ಅವನು ಹೇಳ್ತಾನೆ, ನಾನು ದೇವರಿಗೆ ಮನುಷ್ಯ ಭಯಪಡೋದು ನ್ಯಾಯ ಮಾಡಿಕೊಡುತ್ತಾನೆ. ಅದೇ ರೀತಿಯಲ್ಲಿ ದೇವರ ಮಕ್ಕಳು ದೇವರ ಥರ ಹಗಲು ರಾತ್ರಿ ಪ್ರಾರ್ಥನೆ ಮಾಡುವ ಒಂದು ವೇಳೆ ತಡ ಆದರೂ ನಿಮ್ಮ ಪ್ರಾರ್ಥನೆ ಬಿಡಬಾರದು. ನಿರಾಸ ಪ್ರಾರ್ಥನೆ ಬೇಸರಗಳೇ ಹಗಲು ರಾತ್ರಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವುದರೆ 100% ಯೇಸುಕ್ರಿಸ್ತನು ನಂಬಿಕೆ ಕಡೆಯ ತನಕ ಕಾಪಾಡಿಕೊಂಡು ಪ್ರಾರ್ಥನೆ ಮಾಡಿ ಅಂಥವರಿಗೆ ಪ್ರಾರ್ಥನೆ ಕೊಡುತ್ತಾನೆ. ದೇವರು ನಂಬಿಕಸ್ತಾಗುತ್ತೆ. ನಿಮಗೆ ಯಾವ ಕಷ್ಟ ಇರಬಹುದು, ಯಾವ ಸಮಸ್ಯೆ ಇರ್ಬೋದು, ಎಷ್ಟೇ ತಡವಾಗ್ಬೋದು, ಪ್ರಾರ್ಥನೆ ಮಾಡಿ ಬಿಡಬೇಕಂದ್ರೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಕೀರ್ತನೆ 50ನೇ ಕೀರ್ತನೆ 15ನೇ ವಾಕ್ಯ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡ್ರಿ, ನಾನು ನಿಮ್ಮನ್ನು ಬಿಡಿಸಲು ಆಗ ನೀವು ಕೊಂಡಾಡುವಿ. ನಿಮಗೆ ಎಂಥ ಕಷ್ಟ ಉಂಟು, ಎಂಥ ಸಮಸ್ಯೆ ಉಂಟು, ಸಾಲದ ಬಂಧನ ಉಂಟು, ರೋಗದ ಸಮಸ್ಯೆ ಉಂಟು, ಯಾವುದು ಸಮಸ್ಯೆ ಉಂಟು ಆ ಎಲ್ಲ ಸಮಯ ದಿನಾಲು ಹಗಲು ರಾತ್ರಿ ಪ್ರಾರ್ಥನೆ ಮಾಡಿರಿ. ತಡವಾದರೂ ಪ್ರಾರ್ಥನೆ ಬಿಡಬೇಡಿ, ನಿರಾಸಾಗಬೇಡಿ, ನಂಬಿಕೆ ಪ್ರಾರ್ಥನೆ. ಒಂದು ದಿನ ದೇವರು ನಮ್ಮ ನಂಬಿಕೆ ಹಿಡ್ಕೊಂಡು ಹೀಗೆ ಈ ವಿದ್ಯೆಗೆ ಅನ್ಯಾಯಗಾರನ ನ್ಯಾಯಾಧಿಪತಿ ನ್ಯಾಯ ಕೊಟ್ಟು ದೇವರ ಮಕ್ಕಳಿಗೆ ಇಸ್ಕೊಳ್ತಾನೆ. ದೇವರಾದ್ಕೊಂಡವರು ಹಗಲು ಮರಿ ಒಂದು ತಡ ಮಾಡಿದ್ರೆ ದೇವರು ಬೇಗನೆ ದೇವರ ಮಕ್ಕಳಿಗೆ ಉತ್ತರ ಕೊಡುತ್ತಾದರೆ ಈ ರೀತಿ ನಂಬಿಕೆಯನ್ನು ಪ್ರಾರ್ಥನೆ ಮಾಡಬೇಕು. ದೇವರು ನಂಬಿಗಸ್ತನು ಆಗಿದ್ದಾನೆ. ಆತನು ಎಂದಿಗೂ ತನ್ನ ವಾಗ್ದಾನವನ್ನು ಆತನು ನೆನಪಿಟ್ಟುಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ನೋಡುತ್ತೇವೆ ಪ್ರೇರೆ. ಇಂಥ ಎಕ್ಸಾಂಪಲ್ ನೋಡ್ತೇವೆ ಪ್ರೇ. ಇಬ್ರಿಯವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 19 ವಾಕ್ಯ ತನಕ. ಇಬ್ರಿ ಚಾಪ್ಟರ್ 6 verse 10 to 19 ವರ್ಸ್. ನೀವು ದೇವರ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡ್ತಿದ್ದೀರಿ ಈ ಕೆಲಸವನ್ನು. ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಅದು ಮರೆಯೋದಕ್ಕೆ ಅನ್ಯಸ್ನಲ್ಲ. ನೀವು ಏನು ದೇವರ ಸಭೆಗೋಸ್ಕರ, ದೇವರ ಸೇವೆಗಾಗಿ ಏನೆಲ್ಲ ನೀವು ಉಪಕಾರ ದಾನದ ಪರ ಅದರಲ್ಲೂ ದೇವರು ಮರೆಯೋದಿಲ್ಲ. ಅನ್ಯಸ್ನಲ್ಲಿ ಎಂಬುದಾಗಿ ಅಪೊಸ್ತಲನಲ್ಲಿ ಹೇಳುತ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ನೀವು ಏನು ದೇವರಿಗೋಸ್ಕರವಾಗಿ ದೇವರ ಸಭೆಗಾಗಿ ದೇವರ ಸೇವೆ ಉಪಕಾರ ಮಾಡಿದ್ರೆ ಅದನ್ನು ಬೇಸರಗಳಲ್ಲಿ ಮಾಡಿರಿ. ಆತ ಮರೆಯೋದಕ್ಕೆ ಅನ್ಯಸ್ನ ಅದಕ್ಕೆಲ್ಲ ಪ್ರತಿಫಲ ಉಂಟು ಎಂಬುದರಲ್ಲಿ ಅಪೊಸ್ತಲ ಹೇಳ್ತಾನೆ. ಹಾಗೆ 11ನೇ ವಾಕ್ಯದಿಂದ, ನೀವು ಉಪಚಾರ ಮಾಡೋದರಲ್ಲಿ ಯಾವ ಆಸಕ್ತಿ ತೋರಿಸಿದರೂ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸ್ತೇನೆ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನ ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವರಾಗಬೇಕೆಂದು ಕೋರುತ್ತೇನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೇ ಇದ್ದರಿಂದ ತನ್ನ ಆಣೆ ಇಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸನು, ನಿನ್ನ ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೊರೆಯದ ಹಾಗೆ ಹೊಂದಿದನು. ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರಿಗೆ ವಿವಾದವೇನೂ ಇರುವುದಿಲ್ಲ. ಹಾಗೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನ ಫಲಕ್ಕೆ ಬಾಧ್ಯರಾಗುವವರೆಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರ ಕೊಟ್ಟಿದ್ದಲ್ಲಿ ದೇವರು ಸುಳ್ಳಾಡಿಲಾರನು. ಆ ನಿರೀಕ್ಷೆ ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಪ್ರಿಯ ಅಪೊಸ್ತಲರು ಹೇಗೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ಅಬ್ರಹಾಮ ವಾಗ್ದಾನ ಬಹುದಿವಸ ಕಾದುಕೊಂಡನು. ಅದೇ ರೀತಿ ಪ್ರಿಯ ದೇವರು ವಾಗ್ದಾನ ಮಾಡಿದ್ದಾನೆ. ನಿಮ್ಮನ್ನು ದೇವರ ಆಜ್ಞೆಗೆ ನೀವು ಯಾವ ವಿಧೇಯರಾಗ್ತೀರೋ ದೇವರು ವಾಗ್ದಾನ ಮಾಡಿದ ನಿಮಗೆ ಅಬ್ರಹಾಮನ ದೇವರು ಆಶ್ರಯ ಮಾಡ್ತಾರೆ ಎಂಬುದಾಗಿ. ಆದರೆ ಅಬ್ರಹಾಮನಾಗಿ ದೇವರ ವಾಕ್ಯ ವಿಧೇಯರಾಗಬೇಕು. ಮತ್ತು ಅಬ್ರಹಾಮನಾಗೆ ಆಶೀರ್ವಾದ ಬರುವ ತನಕ ಪ್ರೇರಣೆಯು ನಂಬಿಕೆ ದೃಢವಾಗಿ ನಿಲ್ಲಬೇಕು. ನಂಬಿಕೆ ಕುಂದಿ ಹೋಗದಂತೆ ದೇವರ ಸನ್ನಿಧಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ದೇವರು ಸುಳ್ಳು ಆಡುವುದಿಲ್ಲ. ದೇವರು ಆಣಿಟ್ಟಿದೆ. ಒಂದು ದೇವರ ಮಾತು ದೇವರ ವಾಕ್ಯವಾಗಿದೆ, ಇದು ಲೋಗೋಸ್. ಮತ್ತು ದೇವರು ನಿಮ್ಗೆ ಕೊಟ್ಟ ವಾಗ್ದಾನ, ಅದು ಕೊಟ್ಟ ಕನಸು ಆಗ್ಬೋದು, ದೇವರು ಕೊಟ್ಟ ದರ್ಶನ ಆಗ್ಬೋದು, ಕೊಟ್ಟ ಅಪ್ರಾವದೆ ಅದು ಇನ್ನೊಂದು ಸಾಕ್ಷಿ. ಈಗ 2 ಸಾಕ್ಷಿ ದೇವರು ಕೊಟ್ಟ ನಿಮಿತ್ತ ದೇವರು ಎಂದಿಗೂ ಸುಳ್ಳಾಡುವುದಿಲ್ಲ. ಅದನ್ನು
ಪ್ರತಿದಿನ ನೀವು ದೇವರ ವಾಗ್ದಾನವನ್ನು ಧ್ಯಾನ ಮಾಡಬೇಕು, ದೇವರ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಬೇಕು, ಬಹುದಿವಸ ಕಾದುಕೊಳ್ಳಬೇಕು. ಅಬ್ರಹ್ಮನಾಗೆ 100% ಪ್ರೇರೆ ನೀವು ರೀತಿಯ ಪ್ರಾರ್ಥನೆ ಮಾಡುತ್ತಾರೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡುತ್ತಾರೆ, ಬ್ಲೇಸಗಳೇ ಪ್ರಾರ್ಥನೆ ಮಾಡುತ್ತಾರೆ, ಅಬ್ರಹ್ಮನಾಗ ದೇವರ ವಾಕ್ಯ ವಿಧಾಯಿಕೊಂಡು ಆ ವಾಗ್ದಾನ ನಂಬುತ್ತಾರೆ. ಡೆಫಿನೆಟ್ಲಿ ಪ್ರೇರೆ ದೇವರು ನಿಮ್ಮನ್ನು ಅಬ್ರಹ್ಮನಾಗೆ ಆಶ್ರಯ ಮಾಡ್ತಾರೆ. ದೇವರು ನಂಬಿಗಸ್ತನು, ಆತನ ವಾಗ್ದಾನ ನೆರವೇರಿಸ್ತಾನೆ. ನಿಮ್ಮ ಕೊಟ್ಟ ಕನಸು ಆಗ್ಬೋದು, ಕೊಟ್ಟ ದರ್ಶನ, ಕೊಟ್ಟ ಪ್ರವಾದನೆ ಆಗ್ಬೋದು, ನೆರವೇರುವುದು. ಆದರೆ ಈ ರೀತಿ ನೀವು ಅಬ್ರಹ್ಮನಾಗೆ ಬೇಸರಗೊಳ್ಳದೆ ಉತ್ತರ ಬರೋ ತನಕ ಪ್ರಾರ್ಥನೆ ಮಾಡಬೇಕು, ವಾಗ್ದಾನವನ್ನು ನಿರೀಕ್ಷಿಸಬೇಕು, ದೇವರ ವಾಕ್ಯನ ಓದಿ ಧ್ಯಾನ ಮಾಡಬೇಕು. ನಂಬಿಕೆ ಕುಂದಿ ಹೋಗದಾಗೆ ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿಗೊಳಿಸಬೇಕು. ಆಗ ನಿಮಗೆ ಅಬ್ರಹ್ಮ ದೇವರು ಆಶ್ರಯ ಮಾಡಿ ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳುವನಾಗಿದ್ದಾನೆ. ಈಗ 3ನೇ ಸಂಘ ನೋಡ್ತಿದ್ರೆ, ಪ್ರಾರ್ಥನೆ ಉತ್ತರ ಬರೋ ತನಕ ನಿರಂತರವು ವಾಗ್ದಾನಗಳನ್ನು ಬಾಯಿಂದ ಮಾತನಾಡುವವರು ಆಗಬೇಕು. ಮಾರ್ಕನ್ನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. ಮಾರ್ಕ್ ಗಾಸ್ಪಲ್ 11:23 and 24. ಮಾರ್ಕ್ ಗಾಸ್ಪಲ್ 11:23 and 24. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಿನ ಸಂಶಯ ಪಡೆದೆ ತಾನು ಹೇಳುವುದು ಆಗುವುದನ್ನು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಒಂದೇ ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪಲ್ಲೇ ಯೇಸು ಅತಿ ಸ್ಪಷ್ಟ ಹೇಳ್ತೇನೆ. ಪಲ್ಲೇ ನೀವು ಬರೀ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಪ್ರಾರ್ಥನೆ ಮಾಡಿದ ನಂತರ ಉತ್ತರ ಬರೋ ತನಕ ಆ ಪ್ರಾರ್ಥನೆ ಉತ್ತರವನ್ನು ಅಥವಾ ವಾಗ್ದಾನವನ್ನು ನಿಮ್ಮ ಸಮಸ್ಯೆ ಮುಂದೆ, ನಿಮ್ಮ ಬೆಟ್ಟ ಅಂದರೆ ನಿಮಗೆ ಏನು ಸಮಸ್ಯೆ ಉಂಟು, ಪಲ್ಲೇ ಏನೋ ಕಷ್ಟ ಉಂಟು ಅಥವಾ ರೋಗ ಉಂಟು, ಆರ್ಥಿಕ ಬಡತ, ಆ ಬೆಟ್ಟಕ್ಕೆ ಮುಂದೆ ಪದೇ ಪದೇ ಒಂದೇ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಮಾತನಾಡಬೇಕು. ಅಥವಾ ಪ್ರಾರ್ಥನೆಗೆ ನೀವು ಉಪಯೋಗ ಮಾಡಿದ ವಾಗ್ದಾನಗಳನ್ನು ಪದೇ ಪದೇ ಮಾತನಾಡಬೇಕು. ನೀವು ಅಪನಂಬಿಕೆ ಮಾತನಾಡಬಾರ್ದು, ಕಷ್ಟ ಮಾತನಾಡಬಾರ್ದು, ಬಡತನ ಮಾತನಾಡಬಾರ್ದು, ರೋಗ ಮಾತನಾಡಬಾರ್ದು, ರೋಗದ ರಿಪೋರ್ಟ್ ಮಾತನಾಡಬಾರ್ದು. ಅದೇ ಪದೇ ಪದೇ ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಮಾತನಾಡಿ ಅಥವಾ ಪ್ರಾರ್ಥನೆಯಲ್ಲಿ ಉಪಯೋಗ ಮಾಡೋ ವಾಗ್ದಾನಗಳನ್ನು ಮಾತನಾಡಿ, ದೇವರು ಕೊಟ್ಟ ಕನಸನ್ನು ಮಾತನಾಡಿ, ಕೊಟ್ಟ ಪ್ರವಾದನೆ ಮಾತನಾಡಿ, ಕೊಟ್ಟ ಈ ರೀತಿಯೂ ಮಾತನಾಡುವುದಾದರೆ ಈಸ್ಕೊಳ್ತಾನೆ. ನೀವು ಈ ಬೆಟ್ಟಕ್ಕೆ ಅಂದರೆ ನಿಮ್ಮ ಸ್ಪೆಸಿಫಿಕ್ ನಿಮ್ಮ ಕಷ್ಟ ಬೆಟ್ಟಕ್ಕೆ, ರೋಗ ಬೆಟ್ಟಕ್ಕೆ, ಸಾಲ ಬೆಟ್ಟಕ್ಕೆ, ಬಡ ಬೆಟ್ಟ ಸ್ಪೆಸಿಫಿಕ್ಕಾಗಿ ಮಾತನಾಡಬೇಕು. ಹೀಗೆ ಈಗ ನಿಮಗೆ ರೋಗ ಇದ್ದರೆ ನಿಮಗೆ ಮೆಡಿಸಿನ್ ತೆಗೆದುಕೊಳ್ಳಬಹುದು, ತೆಗೆದುಕೊಂಡು ತಪ್ಪು ಇಲ್ಲ, ಮೆಡಿಸಿನ್ ತೆಗೆದುಕೊಳ್ಳಲೇಬೇಕು. ಪ್ರೇರೆ ದೇವರು ಮೆಡಿಸಿನ್ ಮುಖಾಂತರ ಡಾಕ್ಟರ್ ನಮಗೆ ಗುಣ ಮಾಡುವ. ಅದೇ ಅದರ ಜೊತೆಯಲ್ಲಿ ನೀವು ಪ್ರೇರೆ ಆ ಮೆಡಿಸಿನ್ ತೆಗೆದುಕೊಳ್ಳುವಾಗ ನೀವು ಮಾತನಾಡಬೇಕು ದೇವರ ವಾಗ್ದಾನ. ಅಂದರೆ ಯೇಸು ಕ್ರಿಸ್ತನ ಪೇತ್ರನ ಬರೆದ ಪತ್ರಿಕೆ 1 ಪೇತ್ರ 2:24 ವಾಕ್ಯ ಇರುತ್ತೆ. ಯೇಸು ಕ್ರಿಸ್ತನ ಭಾಷೆಯಿಂದ ನಮಗೆ ಗುಣವಾಯಿತು. ಆ ಮದ್ದು ತೆಗೆದುಕೊಳ್ಳುವಾಗ ಪ್ರತಿ ಸಲ ಅದು ಮಾತನಾಡಿ ಪ್ರಿಯರೇ, ಯೇಸು ನನ್ನ ರೋಗ ಗುಣವಾಗಿದೆ, ಎಷ್ಟು ಅದನ್ನು ಮಾತನಾಡುವಾಗ ಆ ಮದ್ದು ತೆಗೆದುಕೊಳ್ಳಿ, ಪ್ರಾರ್ಥನೆ ಬರುವಾಗ ಡೆಫಿನೆಟ್ ನಿಮ್ಮ ರೋಗ ಗುಣವಾಗ್ತದೆ. ನಿಮಗೆ ಬಡತನ ಇರುವುದಾರೆ, ನೀವು ದೇವರ ದಶಮ ಕಾಣಿ ಕೊಟ್ಟಿರುವುದಾರೆ, ಮಾತನಾಡಿರಿ ಪ್ರಿಯ ವಾಗ್ದಾನವನ್ನು. ಹೀಗೆ ಪ್ರತಿಯೊಂದು ನಿಮ್ಮ ಪ್ರಾರ್ಥನೆಯ ಉತ್ತರವನ್ನು ಅಥವಾ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡ ವಾಗ್ದಾನವನ್ನು ಅಥವಾ ನಿಮ್ಗೆ ಕೊಟ್ಟ ಕನಸನ್ನು ಪದೇ ಪದೇ ಮಾತನಾಡಬೇಕು. ನಕಾರಾತ್ಮಕ ಅಪನಂಬಿಕೆ ಈಗ ನಂಬಿಕೆಯಲ್ಲಿ ಮಾತನಾಡುವಾಗ ಇಸ್ಕೊಳ್ತದೆ. ನಿಮ್ಮ ಯಾವ ಬೆಟ್ಟ ಇರಬಹುದು, ಯಾವ ಅದು ಎಲ್ಲವೂ ಬೆಟ್ಟ, ಅದು ಕುಸಿದು ಹೋಗ್ತದೆ. ನೀವು ಮಾತನಾಡಿದಂತೆಯೇ ಉತ್ತರ ಬರುತ್ತದೆ. ಯಾಕಂದರೆ ಮಾತಿನಲ್ಲಿ ಶಕ್ತಿ ಉಂಟು. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ, ಪ್ರಾವರ್ಬ್ಸ್ 18:20 and 21 ಹೀಗೆ ಹೇಳ್ತಾರೆ, ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಅಂದರೆ ಅರ್ಥ, ಪ್ರತಿಯೊಬ್ಬ ಮನುಷ್ಯನು ತನ್ನ ಬಾಯ ಬೆಲೆ ಅಂದರೆ ಬಾಯಿಲೆ ಮಾತನಾಡುವ ಮಾತುಗಳು ಒಂದು ಬೀಜವಾಗಿದೆ. ಆ ಬೀಜ ಬಿತ್ತಿದ ಹಾಗೆ ಅದರ ಫಲವನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಅದೇ ಪದವಾಗಿದೆ, ಜೀವನ ಮರಣಗಳು ನಾಲಿಗೆಯ ವಸನ ಪ್ರಿಯದರ ಫಲವನ್ನು ಅನುಭವಿಸುವರು. ಅಂದರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದ ಉಂಟು, ನಿಮ್ಮ ನಾಲಿಗೆಯಲ್ಲಿ ಮರಣ ಉಂಟು, ಸಾಪಾಗಿದೆ. ನೀವು ಯಾವುದು ಆರಿಸಿಕೊಳ್ಳಬೇಕು? ನಿಮಗೆ ಆಶೀರ್ವಾದ ಬೇಕಾದರೆ ಆಶೀರ್ವಾದವನ್ನೇ ಮಾತನಾಡಬೇಕು. ಬರೀ ಶಾಪದ ಬಗ್ಗೆ ಮಾತನಾಡಬಾರ್ದು, ರೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಮಾತನಾಡಬೇಕು. ಹಾಗೆ ಮಾತನಾಡಿಕೊಂಡು ನಿಮ್ಮ ನಂಬಿಕೆಯು ನಿಮ್ಮಲ್ಲಿ ಅದು ಬರೋ ತನಕ ಆ ಕಿವಿಯಲ್ಲಿ ನಿಮ್ಮ ವಾಕ್ಯ ಕೇಳಬೇಕು. ಆ ರೀತಿ ನೀವು ಪದೇ ಪದೇ ಅಪನಂಬಿಕೆ ಎಂದಿಗೂ ಮಾತನಾಡಬಾರ್ದು, ನಕಾರಾತ್ಮಕ ಮಾತನಾಡಬಾರ್ದು, ಚಿಂತೆ ಮಾತನಾಡಬಾರ್ದು, ಭಯದ ಬಗ್ಗೆ ಮಾತನಾಡಬಾರ್ದು, ರೋಗ ಪದೇ ಪದೇ ನಿಮ್ಮ ಬಾಯಲ್ಲಿ ಆಶೀರ್ವಾದವನ್ನು, ಶುಭವನ್ನು, ಜೀವ ಕೊಡುವಂಥ ವಾಗ್ದಾನ ಮಾತನಾಡಿ. ಆಗ ನೀವು ಏನು ಮಾತನಾಡ್ತೀರಿ ಹಾಗೆ ಬರುತ್ತದೆ. ಅದಕ್ಕೆ ಹೇಳ್ತಾರೆ, ಜೀವನ ಮರಣಗಳು ನಾಲಿಗೆ ವಸನ ಫಲವನ್ನು. ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ಮರಣ ಉಂಟು, ಆಶೀರ್ವಾದ. ಅದಕ್ಕೆ ಜೀವವನ್ನೇ
ಆಶೀರ್ವಾದ ಮಾತನಾಡುವುದರೆ ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದಾಗಿ ಇಲ್ಲೋ ಸ್ವಲ್ಪ ಆಗದೆ ಪ್ರೇರೆ. ದೇವರು ನಂಬಿಗಸ್ತನು ಪ್ರೇರೆ. ನಿಮ್ಮ ಬಾಯಲ್ಲಿ ಅಪನಂಬಿಕೆ, ನಕಾರಾತ್ಮಕ, ಗುಣಗುಟ್ಟುವಿಕೆ ಮಾತನಾಡಿದರೆ ನಿಮ್ಗೆ ಹಾಗೇ ಬರುತ್ತದೆ. ರೋಗ ಮಾತನಾಡಿದರೆ ರೋಗ ಗುಣವಾಗುವುದಿಲ್ಲ. ಬಡತನ ಬರ್ತದೆ. ಅದಕ್ಕೆಂದಿಗೂ ಹಾಗೆ ಮಾತನಾಡಿದೆ ನಂಬಿಕೆಯಲ್ಲಿ ನಿಮ್ಮ ಬೆಟ್ಟಕ್ಕೆ ಮಾತನಾಡಿರಿ, ಕಷ್ಟಕ್ಕೆ ವಾಗ್ದಾನ ಮಾತನಾಡಿ ಪ್ರಾರ್ಥುತ್ತರ. ಆಗ ಡೆಫಿನೆಟ್ ದೇವ್ರ ನಂಬಿಕಸ್ತನು ಮಾತನಾಡಿದಾಗೆ ನಿಮಗೆ ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ. ದೇವರ ನಮ್ಮ ಸ್ತೋತ್ರವಾಗಿರ್ತಾರೆ. ಈ ಸಂದೇಶಕ್ಕೋಸ್ಕರ ನಿಮಗೆ ಉತ್ತಮವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಮ್ಮ ನಿನ್ನ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವ, ಈ ಸಂದ ಮುಖಾಂತರ ನಿನ್ನ ಮಾತನಾಡಿದಿ. ಹೇಗೆ ನೀನು ನಂಬಿಕಸ್ತನು ಆದರೆ ನೀನು ನಿನ್ನ ವಾಗ್ದಾನ ಹೊಂದಿಕೊಳ್ಳಬೇಕಾದರೆ ನಿನ್ನ ಮಕ್ಕಳು ಯಾವ ರೀತಿ ನಂಬಿಕಸ್ಥ ನಡೆಯಬೇಕು ಎಂಬುದಕ್ಕೆ ಹೇಳಿದ ವಾಕ್ಯದ ಪ್ರಕಾರ ಈ ಸಂಗಡ ಪ್ರತಿಯೊಬ್ಬ ವೀಕ್ಷಕರು ನಷ್ಟ ಒಪ್ಪಿಸ್ಕೊಳ್ತಾನೆ. ಪ್ರತಿಯೊಬ್ಬರು ಆ ನಂಬಿಕೆಯ ಒಂದು ವಿಧೇಯತೆಯನ್ನು ಕೊಡು. ಆ ನಂಬಿಕೆಯಲ್ಲಿ ಮಾತನಾಡೋದೇ ಕಲಿಸಿಕೊಡು. ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡೋದು ಕಲಿಸಿಕೊಡು ದೇವ. ನಂಬಿಕೆ ಕಲಿಸಿಕೊಟ್ಟು ನೀನು ಎಲ್ಲ ವೀಕ್ಷಕರನ್ನು ತಂದೆ, ಮಗ ಮತ್ತು ಪವಿತ್ರ ಆಶ್ರಿತಾನೆ. ಪ್ರತಿಯೊಬ್ಬರ ರೋಗಗಳು ಗುಣವಾಗಲಿ. ನಾಮಲ್ಲಿ ಒಳ್ಳೆಯ ಆರೋಗ್ಯ, ಸಮಾಧಾನ, ಸಂತೋಷ ರಿಲೀಸ್ ಮಾಡ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ನನ್ನ ಹೇಳ್ತೀವಿ ಸದಾಕಾಲವು ಈ ಸಂದೇಶ ಪ್ರತಿಯೊಬ್ಬ ಸಂಘದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.